ಈಗ ನಾನು ಗಣೇಶನ್ಗೆ ಪೂಜೆ ಕೊಡ್ತಾ ಇದ್ದೀನಿ. ಇಲ್ಲೇ ನನ್ನ ಮನೆ ಪಕ್ಕನೇ ಇಟ್ಟಿದ್ದಾರೆ. ಅದಕ್ಕೆ ನಾನು ಆ ಹುಡುಗನ ಕೇಳಿದೆ ಎಷ್ಟೊತ್ತಿಗೆ ಪೂಜೆ ಮಾಡ್ತೀರಾ ಅಂತ. 7 o'clock ಯಾವಾಗಲೂ ಮಾಡೋದು ಅವರು. 7 o'clock ಮೇಲೆ ಎಷ್ಟೊತ್ತಿಗೆ ಮಾಡ್ತೀರಾ? ನಾನು 7 o'clock ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲ ಆಂಟಿ 5 o'clock ಬನ್ನಿ ಅಂದರು. ಇವಾಗ ಜಸ್ಟ್ ಇವಾಗ 5 ಗಂಟೆ ಆಗಿದೆ, ಇವಾಗ ಹೆಂಗೋ ಬರೋದು ಅಂದರೆ ಪ್ರಸಾದ ಮಾಡ್ತೀರಾ ಆಂಟಿ ಅನ್ನೋ ಹ್ಞೂ ಮಾಡ್ತಿದ್ದೀನಿ ಕಡಲೆ ಅಂತ ಹೇಳಿದೆ. ಅದಕ್ಕೆ ಎಷ್ಟು ಮಾಡ್ತಿದ್ದೀರಾ ಅಂತ ಹೇಳಿದ. ನಾನು 1 kg ಆಗಿದ್ದೀನಿ ಅಂತ ಹೇಳಿದೆ. 1 kg ಬೇಡ ಆಂಟಿ 2 kg ಹಾಕಿ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದೆ. ಅಮ್ಮ ಒಂದ್ ಮೇಲೆ ಎತ್ಕೊಡ್ತೇನೆ ಕ್ರೇಯನ್ಸ್. ನಂಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ನೋಡಿ ಹಿಂಗೆ ಮಧ್ಯೆ ಮಧ್ಯೆ ಆಟ ಮಾಡ್ತಿರ್ತಾಳೆ ಏನಾದ್ರು ಮಾಡ್ಬೇಕಾದ್ರೆ. ಇವಾಗ 1 ನಿಮಿಷ ಇವಾಗ ಇದು ವಿಸಿಲ್ 2 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ವಿನಾಯಕ ಹತ್ರ ಪೂಜೆಗೆ ಕೊಡಬೇಕು. ನನಗೆ ಗಣೇಶ ಅಂದರೆ ತುಂಬ ಇಷ್ಟ. ನನ್ನ ಮಗಳು ಕೂಡ ಸಂಕಷ್ಟ ಸ್ಥಿತಿ ದಿವಸ ಗಣೇಶನ ಸಂಕಷ್ಟ ಸ್ಥಿತಿ ದಿವಸ ಹುಟ್ಟಿದ್ದು ಟ್ಯೂಸ್ಡೇ. ಹಾಗಾಗಿ ನನಗೆ ತುಂಬ ಇಷ್ಟ ದೇವರಂದರೆ. ಅದಕ್ಕೆ ಇವಾಗ ಪೂಜೆ ಕೊಟ್ಟು ಕಡಲೆ ಅಂದರೆ ದೇವ್ರಿಗೂ ಇಷ್ಟ ಅಲ್ಲ ಗಣೇಶನಿಗೆ, ಅದಕ್ಕೆ ಕೊಡೋಣ ಅಂತ. ನೋಡೋಣ ಎಷ್ಟು ಜನ ಬರ್ತಾರೋ, ಇದು ಸಾಕಾಗುತ್ತಾ ಸಾಲಲ್ವ ಅಂತ ನಾನು ನಿಮಗೆ ತೋರಿಸ್ತೀನಿ. ದೇವ್ರ ನೋಡೋಣ, ಎಲ್ಲ ದೇವ್ರಿಗೆ ಸೇರಿದ್ದು ಅಲ್ವಾ. ಈಗ ರೆಡಿ ಮಾಡ್ತೀನಿ. ರೆಡಿ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆಲ್ಮೋಸ್ಟ್ ಇವಾಗ 6:30 ಆಗಿದೆ ಟೈಮು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಹೇಳಿದ್ರೆ ಅದೇ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕೊಂಡು ಮಾಡಿ ಚೆನ್ನಾಗಿರುತ್ತೆ ಅಂತ. ಅದೇ ಥರ ಟ್ರೈ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಎಲ್ರಿಗೂ ಬರುತ್ತೆ ಇದು. ನಾನು ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ. ಸರಿನಾ?